हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं सर्वैर्गिरीन्द्रसदनैः मदनोऽपि दारैः दूरीकृतश्च बदरीपुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि। आचार्यः पवनोऽस्माकम् आचार्याणि च भारती देवो नारायणः श्रीशः देवी मङ्गलदेवता। विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये अशेषवेदान्तकृतान्तसारं व्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं ಶ್ರೀಮನ್ ಮಧ್ವವಿಜಯ ಮಹಾಕಾವ್ಯದಲ್ಲಿ ನಾವೀಗ 7ನೆಯ ಸರ್ಗವನ್ನು ವಿಚಾರ ಮಾಡ್ತಾ ಇರುವಂಥದ್ದು. ಇದರಲ್ಲಿ ಆಚಾರ್ಯ ಮಧ್ವರು ಶಮ್ಯಾಪ್ರಾಸವನ್ನು ಹೊಕ್ಕಾಯಿತು. ಆ ಶಮ್ಯಾಪ್ರಾಸದ ಆ ಸುತ್ತಲಿನ ಬದರಿವನದ ರಮ್ಯತೆ ಇದ್ದೇ ಇದೆ, ಪ್ರಶಾಂತತೆ ಇದೆ. ಅಲ್ಲಿ ವಿಶಾಲವಾದಂತಹ ಅಂಗಳ, ಆ ಅಂಗಳದ ಒಂದು ಅಂಚಿನಲ್ಲಿ ಎತ್ತರದಲ್ಲಿ ಕಾಣುವಂತಹ ಒಂದು ಮಹಾವೃಕ್ಷವನ್ನ ಆಚಾರ್ಯರು ನೋಡಿದ್ರು. ಆ ವೃಕ್ಷವನ್ನ ಇಲ್ಲಿ ನಾರಾಯಣ ಪಂಡಿತಾಚಾರ್ಯರು ವರ್ಣಿಸ್ತಾರೆ. ಇದು ಮಹಾಕಾವ್ಯ ಆದ್ದರಿಂದ ಮರಗಿಡಗಳ ಸೊಬಗು, ವನಪ್ರದೇಶಗಳನ್ನ ವರ್ಣಿಸುವಂಥದ್ದು, ನದಿಗಳ ವರ್ಣನೆ, ಸಮುದ್ರ ವರ್ಣನೆ, ಇನ್ನು ಹೀಗೆ ಸೂರ್ಯೋದಯ, ಚಂದ್ರೋದಯ, ಹೀಗೆ ಬಹಳಷ್ಟು ವರ್ಣನಾ ಕೌಶಲ್ಯದಿಂದ ಈ ಮಹಾಕಾವ್ಯದ ಒಂದು ಸೌಂದರ್ಯದ ಆವಿಷ್ಕಾರ ಆಗಬೇಕು. ಹೀಗಾಗಿ ಆ ಒಂದು ವಿಶೇಷವಾದಂತಹ ಒಂದು ಮರವನ್ನ ವರ್ಣಿಸ್ತಾರೆ. ಇದನ್ನ ಹೇಳುವಾಗ ತನ್ನ 1000 ಹೆಡೆಗಳನ್ನು ಬಿಡಿಸಿಕೊಂಡಂತಹ ಶೇಷದೇವರ ಹಾಗೆ ಕಾಣಿಸ್ತಾ ಇರುವಂಥದ್ದು ಈ ಒಂದು ಮಹಾವೃಕ್ಷ. ಶೇಷದೇವರ ಒಂದೊಂದು ಹೆಡೆಯ ಮೇಲೂ ಕೂಡ ಮಣಿಗಳುಂಟು. ಅದೇ ರೀತಿ ಈ ವೃಕ್ಷದ ಅನೇಕ ಎತ್ತರವಾದಂತಹ ಹರಡಿಕೊಂಡಿರುವಂತಹ ರೆಂಬೆ ಕೊಂಬಗಳಲ್ಲಿ, ಅಂದರೆ ಸಾವಿರಾರು ಶಾಖೆಗಳ ಅಂಚಿನಲ್ಲಿ ಹೂಗಳು ಹರಳಿವೆ. ಅವು ಮಣಿಯ ಹಾಗೆ ಶೋಭಿಸ್ತಾ ಇರುವಂತಹ ಪುಷ್ಪಗಳು ಎನ್ನುವಂಥದ್ದನ್ನೆಲ್ಲ ವರ್ಣಿಸ್ತಾರೆ. ಒಟ್ಟು ಆ ಪರಮಾತ್ಮನ ಸೇವೆಗೋಸ್ಕರವಾಗಿ ಶೇಷದೇವರು ಹೇಗೆ ಕಾದು ತಮ್ಮ ಹೆಡೆಬಿಚ್ಚಿಕೊಂಡು ಆ ಪರಮಾತ್ಮನ ಸೇವೆಯಲ್ಲಿ ತೊಡಗುತ್ತಾರೋ, ಅದೇ ರೀತಿಯಾಗಿ ಇಲ್ಲಿ ವೇದವ್ಯಾಸರ ಸೇವೆಗಾಗಿ ಈ ವೃಕ್ಷ ಇಷ್ಟು ತನ್ನ ವಿಶಾಲವಾದಂತಹ ಉದ್ದಗಲದ ಮೈಯಲ್ಲಿ ಅದು ಬಹಳ ಸುಂದರವಾಗಿ ಕಾಣ್ತಾ ಇರುವಂಥದ್ದು, ಅನೇಕ ಶಾಖೆಗಳನ್ನು ಹೊಂದಿರುವಂಥದ್ದು. ಮತ್ತು ಅದರ ತ್ವಕ್ಕಂದ್ರೆ ಮೈ, ಅದು ಅತ್ಯಂತ ಕೋಮಲವಾದಂತಹ ಚಂದವಾದಂತಹ ನವಿರು ಅಂತ, ಒಂಥರ ನವಿರು ಕಾಂತಿ ಇರುವಂತಹ ಆ ಮೈಯಿಂದ ಕೂಡಿರುವಂಥದ್ದು ಅಂತ, ಹೀಗೆ ಹೇಗೆ ನೋಡಿದ್ರು ಕೂಡ ಆ ವೃಕ್ಷ ಸೌಂದರ್ಯ ಪೂರ್ಣವಾಗಿದೆ ಅಂತ ಇದನ್ನ ನಮಗೆ ಇಲ್ಲಿ ತಿಳಿಸ್ತಾರೆ. ಆ ನಂತರದಲ್ಲಿ ಅದೇ ವೃಕ್ಷ ಬಹಳ ಮನೋಹರವಾಗಿದೆ. ಎಷ್ಟು ಮನೋಹರ ಅಂದರೆ ಅಲ್ಲಿ ಬಹಳ ವಿಚಿತ್ರವಾದಂತಹ ಎಲೆಗಳಿಂದ ಕೂಡಿದೆ. ಒಂದು ಎಲೆ ಬಹಳ ಕೋಮಲವಾದಂತಹ ಅತಿ ಚಿಗುರಾದ ಎಲೆಗಳು. ಆ ಚಿಗುರೆಲೆಗಳ ಬಣ್ಣವೇ ಬೇರೆ. ಒಂದು ನಸುಗುಲಾಬಿ ಬಣ್ಣದ ಚಿಗುರೆಲೆ, ಎಳೆ ಹಸಿರಿನ ಎಲೆಗಳು ಮತ್ತು ಬೆಳೆದ ಎಲೆಗಳು, ಕಡು ಹಸಿರಿನಿಂದ ತುಂಬಿರುವಂತಹ ಎಲೆಗಳು. ಹೀಗೆ ಒಂದು ವೃಕ್ಷವನ್ನು ನೋಡುವಾಗ ಎಲೆಗಳ ಬಣ್ಣ ವೈವಿಧ್ಯವೇ ಬಹಳ ಉಂಟು. ಹಾಗೆ ಬಹುವರ್ಣಂ, ಇಡೀ ವೃಕ್ಷವು ಕೂಡ ಬಹಳ ವರ್ಣಗಳಿಂದ ಕೂಡಿರುವಂಥದ್ದು. ಮತ್ತು ಅದು ಸೂರ್ಯನ ಕಿರಣಗಳನ್ನ ಆ ಕೆಳಗೆ, ಅದು ಸೂರ್ಯನ ಕಿರಣಗಳು ಆ ಬಿಸಿ ನೆಲಕ್ಕೆ ಉಂಟಾಗದೇ ಇರುವಂತೆ ಒಳ್ಳೆ ಕೊಡೆಯ ಹಾಗೆ ಹರಡಿಕೊಂಡಿರುವಂಥದ್ದು ಅಂತ ಹೀಗೆ ಹೇಳ್ತಾರೆ. ಮತ್ತೆ ಅದು ಎಲ್ಲ ಋಷಿಗಳಿಗೂ ಬಹಳ ಪ್ರಿಯವಾದಂತಹ ವೃಕ್ಷ.
ಅಲ್ಲಿ ಇಂದಿರಾಪತಿಯಾದಂತಹ ಶ್ರೀಹರಿಗೆ ಬಹಳ ಇಷ್ಟವಾದ ವೃಕ್ಷ ಅದು. ಅದು ಹೇಗೆ ಕಾಣ್ತದೆ ಅಂದರೆ ಪಕ್ಷಿರಾಜನ ಹಾಗೆ ಕಾಣ್ತದೆ ಅಂತ ವರ್ಣಿಸು. ಹಾಗೆಯೇ ಇನ್ನೊಂದು ವಿಷಯವನ್ನು ಹೇಳುವಾಗ ಇದರಲ್ಲಿ ಪಕ್ಷಿರಾಜನ ಹಾಗೆ ಅಂದರು. ಹಾಗಾದರೆ ಪಕ್ಷಿರಾಜನಿಗೂ ಈ ಮರಕ್ಕೂ ಸಮಾನ ಲಕ್ಷಣಗಳಿರಬೇಕು ಅಲ್ವಾ? ಈ ವೃಕ್ಷದ ಎಲ್ಲ ರೀತಿಯ ವರ್ಣನೆ ಹೇಳುವಾಗ ಅತಿ ಚಿತ್ರ ವಿಚಿತ್ರ ಪತ್ರಿ ನಮ್ಮಂದರು. ಬಹಳ ಚಿತ್ರ ವಿಚಿತ್ರವಾದಂತಹ ಮನೋಹರವಾದಂತಹ ಆ ಸೌಂದರ್ಯದಿಂದ ಕೂಡಿರುವಂತಹ ಪತ್ರಗಳನ್ನು ಉಳ್ಳಂಥವ ಯಾರು ಅಂದರೆ ಗರುಡ. ಗರುಡನಿಗೆ ಪಕ್ಷಿರಾಜನಿಗೆ ವರ್ಣಿಸುವುದು. ಪತ್ರ ಅಂದರೆ ರೆಕ್ಕೆಗಳು ಅನ್ನೋ ಅರ್ಥವೂ ಬರ್ತದೆ. ಹಾಗೆ ಆ ರೆಕ್ಕೆಗಳನ್ನು ಹೊಂದಿರುವಂತಹ ಚಿತ್ರ ವಿಚಿತ್ರವಾದ ಮನೋಹರವಾದ ಅತ್ಯಂತ ಸುಂದರವು ಮತ್ತು ಬಹುವರ್ಣಗಳಿಂದ ಕೂಡಿರುವಂತಹ ರೆಕ್ಕೆಗಳಿಂದ ಕೂಡಿರುವಂತಹ ಪಕ್ಷಿರಾಜ. ಬಹುವರ್ಣಗಳಿವೆ ಅಂತ ಅಂದರೆ ಸಹಜವಾಗಿ ಆ ಗರುಡನ ಮುಖದ ಬಣ್ಣ, ಕಣ್ಣಿನ ಕಣ್ಣಾಲೆಗಳ ಆ ಬಣ್ಣ ಬೇರೆ, ಮತ್ತೆ ಗರುಡನ ಒಡಲ ಬಣ್ಣ ಅದು ಬಿಳಿಯಾಗಿರುವಂಥದ್ದು, ಹೀಗೆಲ್ಲ ಹೇಳ್ತಾರೆ. ಈ ರೀತಿಯ ಬಹುವರ್ಣಗಳ ಸಂಯೋಜನೆಯಿಂದ ತುಂಬಿರುವಂತಹ ಸುಂದರಾಕೃತಿ ಈ ಗರುಡ. ಮತ್ತು ಹರಿಗೋ ನಿವಾರಕಂ, ಹರಿಶಬ್ದಕ್ಕೆ ಒಂದರ್ಥ ಸೂರ್ಯ ಅನ್ನೋ ಅರ್ಥದಲ್ಲಿ ಸೂರ್ಯನ ಬಿಸಿಲು ನೆಲಕ್ಕೆ ತಾಗದಂತೆ ವೃಕ್ಷ ತಡೆದು ಬಿಟ್ಟಿದೆ. ಸೂರ್ಯ ಕಿರಣಗಳನ್ನು ತಡೆದಿರುವಂತಹ ಆ ಉದ್ದಗಲವಾದಂತಹ ರೆಕ್ಕೆಗಳು ಇದು ರೆಂಬೆಗಳು ಕೊಂಬೆಗಳು ಇರುವಂತಹ ವೃಕ್ಷ, ಬೆಳೆದ ವೃಕ್ಷ ತನ್ನ ಆಶ್ರಿತರಿಗೆ ಎಂದೂ ಕೂಡ ಬಿಸಿಲಿನ ಬೇಗೆ ಉಂಟಾಗದಂತೆ ಆ ಸೂರ್ಯನ ಕಿರಣಗಳನ್ನು ತಡೆಯುತ್ತವೆ. ಇಲ್ಲಿ ಹರಿ ಅನ್ನೋ ಪದಕ್ಕೆ ಇಂದ್ರ ಅನ್ನೋ ಅರ್ಥವನ್ನು ಹೇಳಿ ಹರಿಗೋ ನಿವಾರಕಂ, ಆ ದೇವೇಂದ್ರನ ಕೈಯಲ್ಲಿದ್ದಂತಹ ವಜ್ರಾಯುಧದ ಹೊಡೆತವನ್ನ ತಡೆಯುವಂಥದ್ದು ಅಂತಹ ಒಂದು ವಿಶೇಷವಾದಂತಹ ಆ ಸಾಮರ್ಥ್ಯ ಉಳ್ಳಂತಹ ಗರುಡ. ಮತ್ತು ಎಲ್ಲ ಋಷಿಗಳಿಗೆಲ್ಲ ಪ್ರಿಯನಾದವ ಗರುಡ. ಇಂದಿರಾಪತಿಯಾದಂತಹ ಶ್ರೀಹರಿಗೆ ಬಹಳ ಇಷ್ಟನಾದವ. ಹಾಗಿರುವಂತಹ ಆ ಪತತಾಮಿವಾರಿಕ, ಆ ಪತತ ಅಂದರೆ ಎಲ್ಲ ಪಕ್ಷಿರಾಜ ಅವನನ್ನ ಇಲ್ಲಿ ನೋಡಿದರು ಅಂತ ಹೇಳಬೇಕಾಗಿದೆ ನಮಗೆ. ಇಲ್ಲಿ ಅಮ್ಮಮ್ಮ ಅಂತ ಹೇಳಿದರೆ ಅನ್ನು ಅನ್ನೋ ಅರ್ಥ ಬರ್ತದೆ. ಸರಿ, ಅನ್ನು ಅಂದರೆ ಯಾರನ್ನು? ಗರುಡ ದೇವರನ್ನು, ಅಲ್ಲಿ ಶೇಷನನ್ನು, ಇಲ್ಲಿ ಗರುಡನನ್ನು ಹೀಗೆಲ್ಲ ಹೇಳುವಂಥದ್ದಾಗ್ತದೆ. ಆದರೆ ಅದೇನದು ಅಂತ ಹೇಳಿದರೆ ಅಲ್ಲಿ ನೀನಲ್ಲ ನೋಡಿ ಇತ್ಯರ್ಥ, ಅವರನ್ನು ಆಚಾರ್ಯರು ನೋಡಿದ್ದಾರೆ ಅಂತ ಮುಂದೆಯಾದರೂ ಬರ್ತದೆ. ಹಾಗೆ ಅಮೃತಾತ್ಮ ಮಹಾಫಲಪ್ರದಂ ದುರವಾಪಂ ಭಕ್ತಿವರ್ಜಿತೈ ಶ್ರಿತ ಸಾಧು ಪುರಾಣ ಭಾರತಂ ನಿಗಮಂ ಮೂರ್ತಮಿವೋರು ಶಾಖಿನಂ ಅಂತ ಈ ಒಂದು ಮಹಾವೃಕ್ಷ ಉಂಟು. ವೃಕ್ಷದಲ್ಲಿ ಈಗಾಗಲೇ ಹೇಳಿದ್ರು ಹೂಗಳು ಉಂಟು, ಎತ್ತರವಾದ ಮರ, ಉದ್ದಗಲಕ್ಕೆ ಹರಡಿರುವ ಮರ, ನಾನಾ ಬಣ್ಣದ ಪತ್ರಗಳನ್ನು ಅಂದರೆ ಎಲೆಗಳನ್ನು ಉಳ್ಳಂತಹ ಮರ, ಬಹುವರ್ಣಗಳನ್ನು, ಒಂದೇ ಮರ ಬಹುಬಣ್ಣಗಳನ್ನು ಹೊಂದಿದೆ ಇತ್ಯಾದಿ ನಾವೇನೇನೋ ಒಂದಷ್ಟು ವರ್ಣನೆ ಕೇಳಿದ್ವಿ. ಈಗ ಮತ್ತೆ ಹೇಳ್ತಾರೆ ಅಮೃತಾತ್ಮ ಮಹಾಫಲಪ್ರದಂ ದುರವಾಪಂ ಅಂದು. ಇದು ಈ ಒಂದು ಮಹಾವೃಕ್ಷ ಉಂಟಲ್ಲ, ಇದು ಅಮೃತ ರಸದಿಂದ ತುಂಬಿರುವಂತಹ ಮಹಾಫಲಗಳನ್ನು ಕೊಡುವಂಥದ್ದು. ಮರಗಳು ಹಣ್ಣನ್ನು ಕೊಡ್ತವೆ. ಈ ಮರವು ಕೂಡ ಬಹಳ ದೊಡ್ಡದಾದಂತಹ ಮಹಾಫಲವನ್ನು ಕೊಡ್ತದೆ. ಆದರೆ ಆ ಹಣ್ಣುಗಳು ಹೇಗಿವೆ ಅಂದರೆ ಅಮೃತಾತ್ಮ ಅಂತ, ಅಮೃತವನ್ನೇ ರಸವಾಗಿ ತುಂಬಿಕೊಂಡಿರುವಂತಹ ಮಹಾಫಲವನ್ನು ಕೊಡುವಂತಹ ಹಣ್ಣು, ಮಹಾಫಲವನ್ನು ಕೊಡುವಂತಹ ವೃಕ್ಷ ಇದು. ದುರವಾಪಂ ಭಕ್ತಿವರ್ಜಿತೈ. ಮತ್ತೆ ಈಗ ಹಣ್ಣೇನೋ ಮರದಲ್ಲಿ ಹಣ್ಣುಗಳು ಇರ್ತವಪ್ಪ, ಆದರೆ ವೃಕ್ಷ ಅದರಲ್ಲೂ ಕೂಡ ಎತ್ತರವಾದ ವೃಕ್ಷ ಹೀಗೆಲ್ಲ ವರ್ಣಿಸ್ಬಿಟ್ಟು ಉದ್ದ ಅಗಲ ಎತ್ತರವೂ ಇರುವಂತಹ ಮಹಾವೃಕ್ಷ. ಆ ಮಹಾವೃಕ್ಷದಲ್ಲಿ ಸಾಕಷ್ಟು ಹಣ್ಣುಗಳುಂಟು. ಅಮೃತ ಸಮಾನವಾದಂತಹ ರಸದಿಂದ ತುಂಬಿರುವಂತಹ ಹಣ್ಣುಗಳನ್ನು ಹೊಂದಿರುವ ಮರ ಇದು. ಹೌದು,
ಆದರೆ ಅದು ದುರವಾಪ, ಯಾರಿಗೂ ಕೂಡ ಸಿಗುವುದಿಲ್ಲ. ಯಾಕೆ? ಬಹಳ ಎತ್ತರದಲ್ಲಿ ಒಳ್ಳೆ, ಈಗ ಮಾವಿನ ಹಣ್ಣಿನ ಕಾಲ, ಎಷ್ಟು ಮಾವಿನ ಹಣ್ಣುಗಳು ಉಂಟೋ ಏನೇನು. ಆದರೆ ಎತ್ತರವಾದ ಮರಗಳಲ್ಲಿ ಮಾವಿನ ಹಣ್ಣುಗಳಾದರೆ ನಾವು ಕೊಯ್ಲಿಕ್ಕಾಗೋದಿಲ್ಲ ಅಲ್ವಾ? ಯಾರು ಕೊಯ್ದು ಕೊಡ್ಬೇಕು? ಮರ ಹತ್ತಿ ಹಣ್ಣು ಕೊಯ್ಯುವವರು ಅಂತಲೇ ಇರ್ತಾರೆ. ಇಲ್ಲಿ ದುರವಾಪಂ ಅಂದರೆ ಕೈ ಸಿಗುವುದೇ ಇಲ್ಲ, ಅಷ್ಟು ಎತ್ತರಕ್ಕೆ ಇರ್ತದೆ. ಹಾಗೆ ಈ ಮಹಾವೃಕ್ಷದಲ್ಲಿ ಉಂಟಾದಂತಹ ಅಮೃತ ಸಮಾನವಾದ ಹಣ್ಣುಗಳು ಅದು ಯಾರಿಗೂ ಸಿಗುವುದಿಲ್ಲ. ಯಾಕೆ ಅಂದರೆ ಹರಿಭಕ್ತಿ ವರ್ಜಿತೈಹಿ ಅಂತ ನೇರವಾಗೇ ಹೇಳಿಬಿಟ್ಟಿದ್ದಾರೆ. ಮಹಾವೃಕ್ಷವಲ್ವಾ, ಮಹಾವೃಕ್ಷದ ಫಲ ಅಂದರೆ ಯಾವಾಗಲೂ ಅದು ಪುಣ್ಯ ವಿಶೇಷದಿಂದಲೇ ಸಿಗುವಂತಹ ಫಲ. ಅದು ಅಮೃತ ಸಮಾನವಾದಂತಹ ಹಣ್ಣು, ಅದೊಂದು ಭೋಗವಲ್ವಾ. ರುಚಿಯಾದ ಹಣ್ಣುಗಳನ್ನು, ಸವಿಯಾದ ಹಣ್ಣನ್ನು ನಾವು ತಿಂತೇವೆ ಅಂದರೆ ಅದರ ಅರ್ಥ ಏನು? ಅದರ ಅರ್ಥ ಅದಕ್ಕೆ ಪುಣ್ಯ ಬೇಕು ಅಂತ ಅರ್ಥ. ಒಳ್ಳೆ ಪುಣ್ಯ ಇದ್ರೆ ಮಾತ್ರ ನಮಗೆ ಹೀಗೆಲ್ಲ ರುಚಿಯಾದ ಹಣ್ಣು ತಿನ್ನುವುದು, ಹೀಗೆ ಅನೇಕ ರೀತಿಯ ಭೋಗಗಳು, ಜೀವನದ ಭೋಗ ಇರಬೇಕಾದ್ರೆ ಅದಕ್ಕೆ ಪುಣ್ಯ ಬೇಕು ಅಂತ ಹೇಳ್ತಾರೆ. ಮುಖ್ಯವಾದ ಪುಣ್ಯ ಅಂದರೆ ಹರಿಭಕ್ತಿ ವರ್ಜಿತೈಹಿ. ಹರಿಭಕ್ತಿ ಇದ್ದರೆ ಮಾತ್ರ, ಹರಿಭಕ್ತಿಯ ಹಿಂದೆ ಫಲರೂಪವಾಗಿ ಪುಣ್ಯಗಳೆಲ್ಲ ಬರ್ತವೆ. ಹರಿಭಕ್ತಿಯೇ ಇಲ್ಲ, ಹರಿಯಾರೋ ನಾವ್ಯಾರೋ ಅಂತ ಇದ್ದುಬಿಟ್ರೆ ಆವಾಗ ನಮಗೆ ಯಾವ ಪುಣ್ಯವೂ ಬರುವುದಿಲ್ಲ. ಸೇರಿ ಹೋಗುವುದೆಲ್ಲ ಪಾಪಗಳೇ ಬಂದು ಸೇರಿ ಬಿಡ್ತವೆ. ಹಾಗೆ ಇಲ್ಲಿ ಹರಿಭಕ್ತಿ ಇಲ್ಲದವರಿಗೆ ಈ ಹಣ್ಣು ಎಂದೂ ಕೂಡ, ಈ ಮರದ ಹಣ್ಣು ಸಿಗುವಂಥದ್ದಲ್ಲ. ಶ್ರೀತಸಾಧು ಪುರಾಣ ಭಾರತಂ. ಮತ್ತು ಬಹಳಷ್ಟು ಇಲ್ಲಿ ಬಹಳಷ್ಟು ಇವೆ. ಏನೇನು ಉಂಟು ಅಂದರೆ ಅನೇಕ ಶಾಖೆಗಳು ಉಂಟಲ್ವಾ, ಬಹಳಷ್ಟು ಶಾಖೆಗಳನ್ನು ಹೊಂದಿರುವಂತಹ ಮಹಾವೃಕ್ಷ ಇದು. ಈ ಶಾಖೆಗಳಲ್ಲಿ ಅನೇಕ, ಸಾಧು ಅಂದರೆ ಉತ್ತಮ ಅಂತ, ಬಹಳ ಒಳ್ಳೆಯದಾದಂತಹ ಪುರಾಣ, ಭಾರತ ಇವುಗಳೆಲ್ಲವನ್ನು ತುಂಬಿಕೊಂಡಿರುವಂತಹ, ಅವುಗಳನ್ನೆಲ್ಲ ಹೊಂದಿರುವಂತಹ ವೃಕ್ಷ ಇದು. ನಿಗಮಂ ಅಂದರೆ ಈ ರೀತಿಯ ವೇದಗಳು, ವೇದ ರಾಶಿಗಳಿವೆ. ಹೀಗೆ ಇದರಲ್ಲಿ ಬಹಳಷ್ಟು ಮೂರ್ತಮಿವೋರು ಸಾಕ್ಷಿನಂ, ಬಹಳಷ್ಟು ಶಾಖೆಗಳಿಂದ ಗುರುಶಾಖಿನಂ ಅಂತ ಬಹುಸಂಖ್ಯೆಯ ಶಾಖೆಗಳನ್ನು ಹೊಂದಿರುವಂತಹ ವೇದಗಳು ಹೇಗೋ ಆ ವೇದಗಳಂತೆ ಇರುವಂತಹ ವೃಕ್ಷ. ಆ ವೃಕ್ಷದಲ್ಲಿ, ಆ ವೃಕ್ಷಕ್ಕೆ ಭಾರತ, ಪುರಾಣ ಇತ್ಯಾದಿಗಳೆಲ್ಲ ಉಂಟು ಅಂತ ಹೇಳ್ತಾರೆ. ಶ್ರೀತಸಾಧು ಪುರಾಣ ಭಾರತಂ, ಭಾರತ ಪುರಾಣ ಇವೆಲ್ಲವೂ ಜೊತೆಯಲ್ಲೇ ಇರುವಂಥವು, ಇವೆಲ್ಲವೂ ಕೂಡ ಜೊತೆಯಲ್ಲೇ ಉಂಟು ಅಂತ ಹೇಳ್ತಾರೆ. ಅವೆಲ್ಲವೂ ಆಶ್ರಿತವಾಗಿರುವಂತಹ ಮರ, ಅವೆಲ್ಲಕ್ಕೂ ಆಶ್ರಿತವಾಗಿರುವಂತಹ ಯಾವ ವೇದಗಳಿಗೆ ಪುರಾಣ ಭಾರತಗಳೆಲ್ಲವೂ ಕೂಡ ಜೊತೆಯಲ್ಲಿ ಬರುವಂಥವು. ಅವೆಲ್ಲವನ್ನು ಆ ವೇದಗಳು ಶಾಖೆಗಳಿಂದ ಕೂಡಿರುವ ವೇದಗಳಂತೆ ಕಾಣ್ತಾ ಇರುವಂತಹ ವೃಕ್ಷ ಇದು ಅಂತ ವೇದಗಳಿಗೆ ಹಾಗೂ ಈ ವೃಕ್ಷಕ್ಕೆ ಜೊತೆ ಮಾಡಿ ಇಲ್ಲಿ ಸಮಾನ ಲಕ್ಷಣಗಳನ್ನು ಹೇಳುವಂಥದ್ದು. ಎಲ್ಲ ವೇದಗಳು ಉಂಟಲ್ಲ, ಶ್ರುತಿಗಳ ತತ್ವ ಫಲ ಏನುಂಟು, ಶ್ರುತಿಗಳ ಸಾರ ರೂಪವಾದಂತಹ ಅಮೃತಮಯವಾದಂತಹ ಅಮೃತಮಯವಾದಂತಹ ಅರ್ಥರಸವನ್ನ ಪುರಾಣ ಮಹಾಭಾರತಗಳೆಲ್ಲ ಹೊಂದಿವೆ. ನೀವು ಯಾವ ಪುರಾಣ ಬೇಕಾದರೂ ನೋಡ್ಬೋದು, ಯಾವ ಮಹಾಭಾರತವೇ ಆಗಲಿ, ಇವೆಲ್ಲವೂ ಕೂಡ ನಿಗಮಕಲ್ಪ ತರೋರ್ಗಲಿತಂ ಫಲಂ ಅಂತ ಹೇಳ್ತಾರೆ. ಅಂದರೆ ವೇದಗಳ ಸಾರಾಮೃತವನ್ನೇ ಒಳಗೊಂಡಂತಹ ಹಣ್ಣುಗಳ ಹಾಗೆ ಪುರಾಣಗಳು, ಮಹಾಭಾರತಗಳು ಎಲ್ಲವೂ ಇರುವಂಥವು. ಹಾಗೆ ಈ ಮರ ಇದೆ. ಯಾಕೆ ಅಂದರೆ ಮರಗಳಲ್ಲಿ ಹಣ್ಣು ಉಂಟು. ಹಾಗೆ ವೇದಗಳ ಈ ಅನೇಕ ಶಾಖೆಗಳುಳ್ಳ ವೇದಗಳ ಹಾಗೆ ಇರುವಂತಹ ಮರ ಇದು. ಸಹಜವಾಗಿ ಈ ಮರದಲ್ಲಿ ಅಮೃತ ರಸ ತುಂಬಿರುವಂತಹ ಅತ್ಯಂತ ಸ್ವಾದುವಾದಂತಹ ರಸವತ್ತಾದ ಹಣ್ಣುಗಳು. ಹಾಗೆಯೇ ಈ ವೇದಗಳು ಕೂಡ ಭಾರತ ಇತಿಹಾಸಗಳು ಎನ್ನುವಂತಹ ಫಲಗಳನ್ನು ಹೊಂದಿವೆ. ಅದರ ಹಾಗೆ ಈ ಮರವು ಇರುವಂಥದ್ದು. ಹೀಗೆ ಒಂದು ಸಮಾನ ಲಕ್ಷಣಗಳನ್ನು ಹೇಳಿದರೆ ಹೋಲಿಕೆ ಚೆನ್ನಾಗಿ ಕೂಡ್ತದೆ. ಹಾಗೆ ಎರಡರ್ಥವನ್ನು ಕೂಡಿಸ್ತಾರೆ, ಆದರೆ ಸಮಾನ ಲಕ್ಷಣಗಳು ಬೇಕಲ್ಲ. ಯಾರಿಗೆ ಏನನ್ನು ಹೋಲಿಸಲಿಕ್ಕೆ ಬರುವುದೇ ಇಲ್ಲ. ಕೆಲವರು ಹೇಳ್ತಾರಲ್ವಾ, ಕಬ್ಬಿಣದ ಮನುಷ್ಯ ಅಂತ ಹೇಳ್ತಾರೆ.
ಅಯರ್ನ್ ಲೇಡಿ ಅಂತ ಹೇಳ್ತಾರೆ. ಅಯರ್ನ್ ಲೇಡಿ ಅಂದ್ರೆ ಅರ್ಥ ಏನು? ಕಬ್ಬಿಣದಂಥ ಹೆಂಗಸು ಅಂತ. ಈ ದೇಶವನ್ನು ಆಳುವವರಿಗೆ ಹೀಗೆಲ್ಲ ಹೇಳುವುದು, ಹೇಳಿದ್ರೆ ಎಲ್ಲ ಮಾತುಗಳಲ್ಲೂ ಏನೋ ಒಂದು ಅರ್ಥ ಇರ್ತದೆ. ಏನು ಅರ್ಥ ಅಂದ್ರೆ ಏನೋ ಒಂದು ರಮಣೀಯವಾದ ಅರ್ಥವನ್ನ ಹೇಳುವಂಥದ್ದು, ಅದು ಕಾವ್ಯಾತ್ಮಕವಾಗ್ತದೆ ಅರ್ಥ. ಅಥ ತಸ್ಯ ಸವೇದಿ ಕಾಂತರೆ ಸುವಿಶಾಲೆ ವಿಮಲೆ ಮನೋಹರೆ ಅವಲೋಕಿತವಾನ್ ಅನಂತಧೀಹಿ ದಿವಿ ದೇವಾನಿಮ ತಾಪಸೋತ್ತಮಾನ್. ಇಲ್ಲಿ ಅವಲೋಕಿತವಾನ್ ಅವಲೋಕಿತವಾನ್ ಅಂದ್ರೆ ನೋಡುವಂಥವನಾದ ಅಂತ ಅರ್ಥ. ನೋಡುವಂಥವನಾದ. ಈಗ ಇಲ್ಲೆಲ್ಲ ಹೇಳಿದ್ರಲ್ಲ, ಯಾವುದು ಶೇಷದೇವರ ಹಾಗೆ ಇರುವ ಲಕ್ಷಣಗಳನ್ನು, ಗರುಡನ ಲಕ್ಷಣಗಳನ್ನು ಹೊಂದಿರುವಂಥ ಮರವನ್ನು ಮತ್ತು ವೇದಗಳಂತೆ ಇರುವ ಮರವನ್ನು ಅಂತೆಲ್ಲ ಹೇಳಿದ್ರಲ್ವ. ಇಂತಹ ಮರವನ್ನು ಅವಲೋಕಿತವಾನ್ ಅನ್ನೋದು ಈ ಶ್ಲೋಕದಲ್ಲಿ, ನಂತರದ ಶ್ಲೋಕದಲ್ಲಿ ಬರ್ತದೆ. ಹೀಗೆ ಈ ಅವಲೋಕಿತವಾನ್ ಎನ್ನುವಂಥ ಮಾತನ್ನು ಈ 3 ಮೊದಲಿನ ಶ್ಲೋಕಗಳಿಗೆ ಅರ್ಥವನ್ನು ಸೇರಿಸಿಕೊಳ್ಬೇಕು. ಇಂತಹ ವೃಕ್ಷವನ್ನು ಅವಲೋಕಿತವಾನ್ ನೋಡುವಂಥವನಾದನು. ಯಾರು? ಪೂರ್ಣಪ್ರಜ್ಞರು ನೋಡಿದವರಾದರು ಅಂತ ಇಷ್ಟರ್ಥ. ಇದಾದ್ಮೇಲೆ ಅಥ ತಸ್ಯ ಸವೇದಿ ಕಾಂತರೆ ಸುವಿಶಾಲೆ ವಿಮಲೆ ಮನೋಹರೆ. ಇಷ್ಟು ಎತ್ತರದ, ಇಷ್ಟು ಚಂದದ ಮರವನ್ನ ವರ್ಣಿಸಿದ್ರಲ್ಲ, ಇಷ್ಟು ಉತ್ಕೃಷ್ಟವಾದ ಮರ ಇದೆ ಅಂದ್ರೆ ಆ ಮರವನ್ನ ಯಾವುದೋ ಒಂದು ಉತ್ತಮೋತ್ತಮವಾದಂತಹ ಉದ್ದೇಶಕ್ಕೆ ಇಲ್ಲಿ ಬಳಸಿಕೊಳ್ತಾ ಇದ್ದಾರೆ. ಅತ್ಯಂತ ಉತ್ತಮವಾದಂತಹ ಶ್ರೇಷ್ಠವಾದಂತಹ ವೃಕ್ಷ ಅಂದ್ರೆ ಆ ವೃಕ್ಷವನ್ನ ಉತ್ತಮ ಪ್ರಯೋಜನಕ್ಕೋಸ್ಕರ ಬಳಸಿಕೊಳ್ಳುವುದು ಇದೆ. ಇದು ನಾವೆಲ್ಲ ನೋಡಿದ್ದೇವೆ. ಒಂದು ಅಶ್ವತ್ಥ ವೃಕ್ಷ ಇರ್ತದೆ, ಸಾಧಾರಣವಾಗಿ ನೆಟ್ಟಂತಹ ಒಂದು ಅಶ್ವತ್ಥ ವೃಕ್ಷ ನೆಟ್ಟದ್ದು ತಾನಾಗಿಯೇ ಒಂದು ಸರಿಯಾದ ಸ್ಥಳದಲ್ಲಿ ಒಂದು ಅರಳಿ ಮರ ಆಗ್ತದೆ ಅಂತ ಇಟ್ಕೊಳ್ಳೋದು. ಅರಳಿ ಗಿಡ ಆಗಿರ್ತದೆ. ಆಗ ಯಾರೋ ಬಲ್ಲವರು ಇದು ಎಷ್ಟು ಒಳ್ಳೆಯ ಸ್ಥಳ, ದೇವಸ್ಥಾನದ ಪರಿಸರದಲ್ಲೇ ಇರುವಂಥದ್ದು, ಆಯ್ತು ಇದಕ್ಕೊಂದು ಸಣ್ಣದಾದಂತಹ ಪಾತಿ ಮಾಡುವ, ಒಂದು ಕಟ್ಟೆ ಕಟ್ಟುವ ಅಂತ ಚಿಕ್ಕ ಕಟ್ಟೆ ಕಟ್ಟಿ ಇಡ್ತಾರೆ. ಬೇಸಿಗೆ ದಿನ ಆದರೆ ನೀರು ಹಾಕ್ತಾರೆ, ಪೋಷಿಸ್ತಾರೆ. ಕಡೆಗೆ ಆ ಉತ್ತಮವಾದಂತಹ ಆ ಗಿಡ ಮತ್ತು ಬೆಳೀತಾ ಹೋಗ್ತದೆ. ಇದೆಲ್ಲ ದೇವರ ದಯೆ, ಈ ಅರಳಿ ಮರ ತಾನಾಗಿ ಹುಟ್ಟಿದ್ದು ಅಂತ ಹೇಳುವಂಥದ್ದು. ಇನ್ನು ಕೆಲವರು ತಾವಾಗಿಯೇ ದೇವಸ್ಥಾನದ ಪರಿಸರದಲ್ಲೇ ಒಂದು ಅರಳಿ ಮರವನ್ನು ನೆಟ್ಟು ಸುತ್ತಲೂ ಕಟ್ಟೆ ಎಲ್ಲ ಕಟ್ಟುವುದು. ಹೀಗೆ ಉತ್ತಮೋತ್ತಮವಾದಂತಹ ವೃಕ್ಷ ಅಂದ್ಕೂಡಲೇ ಅದಕ್ಕೇನೋ ಒಂದು ಮಾನ್ಯತೆ ಇದೆ. ಇಲ್ಲಿಯೂ ಇಷ್ಟು ತಾನಾಗಿ ಉತ್ತಮವಾಗಿ ಬೆಳೆದಂತಹ ಈ ಒಂದು ನಾನಾ ವರ್ಣನೆಗಳನ್ನು ಶೇಷದೇವರ, ಗರುಡದೇವರ ಹಾಗೆ ವೇದಗಳ ಸಾಮ್ಯವನ್ನು ಕೊಡಲಿಕ್ಕೆ ಕಾರಣವಾಗಿರುವಂತಹ ಲಕ್ಷಣಗಳನ್ನು ಹೊಂದಿರುವಂತಹ ಮಹಾವೃಕ್ಷ ಇದೆ. ಇದಕ್ಕೊಂದು ವೇದಿಕೆ ಕಟ್ಟಲೇಬೇಕಲ್ವಾ? ವೇದಿಕೆಯಿಂದ ಸುತ್ತ ಕಟ್ಟೆ ಕಟ್ತಾರೆ. ಆ ಕಟ್ಟೆಯನ್ನು ಕಟ್ಟಿಯಾಗಿದೆ, ಮರದ ಕಟ್ಟೆ ಸುತ್ತಲೂ ಕಟ್ಟೆಯನ್ನು ಕಟ್ಟಿದ್ದಾರೆ. ಅದು ಅತ್ಯಂತ ಬಿಳಿಯಾಗಿದೆ. ಅದು ಸುವಿಶಾಲೆ ವಿಮಲೆ ಮನೋಹರೆ. ವಿಮಲ ಅಂದ್ರೆ ಶುದ್ಧ ಅಂತ ಅರ್ಥ. ಶುದ್ಧ ಅನ್ನೋದನ್ನೇ ಕನ್ನಡದಲ್ಲಿ ಮಡಿ ಅಂತ. ಕನ್ನಡದಲ್ಲಿ ಮಡಿ ಅನ್ನೋ ಪದ ಇದೆ. ಈಗಾಗಲೇ ನಾನು ಒಮ್ಮೆ ಮಡಿ ಅನ್ನೋ ಪದದ ಅರ್ಥ ಹೇಳಿದ್ದೆ. ಮಡಿ ಅನ್ನೋ ಪದಕ್ಕೆ ನೇರವಾದ ಅರ್ಥ, ಕನ್ನಡದಲ್ಲಿ ಇರುವ ಮಡಿ ಶಬ್ದಕ್ಕೆ ಬಿಳಿ ಅಂತ ಅರ್ಥ. ನಾವೇ ಹೇಳ್ತದಲ್ವಾ, ಪಾತ್ರೆ ಎಲ್ಲ ಬೆಳ್ಳಗೆ ತೊಳೆದಿಟ್ಟಿದ್ದಾರೆ, ವಸ್ತ್ರ ಎಲ್ಲ ಬೆಳ್ಳಗೆ, ವಸ್ತ್ರವನ್ನ ಚೆನ್ನಾಗಿ ಬೆಳ್ಳಗೆ ಬಟ್ಟೆ ಒಗೆದಿದ್ದಾರೆ ಅಂತ ಹೇಳಿ. ಬೆಳ್ಳಗೆ ಅಂದ್ರೆ ಅರ್ಥ ಏನು? ನೀಲಿ ಬಣ್ಣದ್ದು ಬಿಳಿ ಬಣ್ಣ ಆಯ್ತು ಅಂತ ಅರ್ಥ ಅಲ್ಲ. ಬೆಳ್ಳಗೆ ಅಂದ್ರೆ ಪರಿಶುದ್ಧಿ ಅಂತ ಅರ್ಥ, ಶುಭ್ರವಾಗಿ ಅನ್ನೋ ಅರ್ಥ. ಹೀಗೆ ಶುಭ್ರ, ಶುದ್ಧ, ಶುಕ್ಲ ಈ ಥರ ಪದಗಳಿಗೆ ನಿರ್ಮಲವಾದದ್ದು ಅನ್ನೋ ಅರ್ಥ, ಬಿಳಿ ಅನ್ನೋ ಅರ್ಥವೂ ಇದೆ. ಕನ್ನಡದಲ್ಲಿ ಬಿಳಿ ಮತ್ತು ಮಡಿ ಎನ್ನುವ ಅರ್ಥವನ್ನು ಬಿಳಿ ಎನ್ನುವುದಕ್ಕೆ ಪರ್ಯಾಯವಾಗಿ ಮಡಿ ಶಬ್ದವನ್ನ ಹೇಳ್ತಾರೆ. ಇಲ್ವಲ್ಲ, ಬೆಂಗಳೂರು ಬದಿಯವರಿಗೆ ಹೇಳಿದ್ರೆ ಕೂಡಲೇ ಅರ್ಥ ಆಗೋದಿಲ್ಲ. ಮಡಿ ಅಂದ್ರೆ ಬೇರೆ, ಯಾರನ್ನು ಮುಟ್ಟದೆ ಮೈ ಮುದುರ್ಕೊಂಡು ಒಂದು ಬದಿ ಕೂತ್ಕೊಳ್ಳೋದು, ಆ ರೀತಿ ವಿಚಾರ ಮಾಡ್ತಾರೆ. ಹಾಗಲ್ಲ, ಮಡಿ ಅಂತ ಬಿಳಿ ಎನ್ನುವ ಅರ್ಥ. ಯಾಕೆ ಅಂದ್ರೆ ಅದು ಗ್ರಾಮ ಪ್ರದೇಶಗಳಿಗೆ ಹೋಗ್ಬೇಕು. ಹೆಚ್ಚಾಗಿ ಮಲೆನಾಡಿನ ಗ್ರಾಮ ಪ್ರದೇಶಗಳಲ್ಲಿ ಬಹಳ ಮಡಿದಾಗಿದೆ ಅಂತಾರೆ. ಮಡಿಯಾಗಿದೆ, ಮಡಿದಾಗಿದೆ. ಎಷ್ಟು ಮಡಿ ಗೊತ್ತಾ? ಒಳ್ಳೆ ಮಡಿ ಚಕ್ಲಿ. ಮಡಿ ಚಕ್ಲಿ ಅಂದ್ರೆ ಅದೇನೋ ಮಡಿ ಉಟ್ಟು ಮಾಡಿದ ಚಕ್ಲಿ ಅಂತ ಅರ್ಥ ಅಲ್ಲ, ಬಿಳಿದಾಗಿರುವ ಚಕ್ಕುಲಿ ಅಂತ ಹೇಳೋದು. ಹೀಗಾಗಿ ಇದು ಆಡು ಭಾಷೆಯಲ್ಲಿ ಇರುವಂಥದ್ದನ್ನೇ ನಾನು ಹೇಳೋದು.
ವೈವಿಧ್ಯ ಉಂಟಲ್ವಾ ಹಾಗೆ ಒಟ್ಟು ಚೊಕ್ಕ ಕನ್ನಡ. ಇಲ್ಲಿ ಹೇಳುವುದು ಸುವಿಶಾಲೆ ವಿಮಲೆ ಮನೋಹರೆ, ಅತ್ಯಂತ ಚಂದವಾಗಿ ಕಟ್ಟಿದಂತಹ ಕಟ್ಟೆಯೂ ಅಷ್ಟೇ ಕಟ್ಟುವವರ ಕೌಶಲ್ಯ, ಹಾಗಾಗಿ ಅದು ಮನಸೂರೆಗೊಳ್ಳುವಷ್ಟು ಚಂದವಾಗಿ ಕಟ್ಟಿದಂತಹ ವಿಶಾಲವಾದಂತಹ ಅತ್ಯಂತ ಉತ್ತಮವಾದಂತಹ ವಿಶಾಲವಾದಂತಹ ಕಟ್ಟೆ, ಅದು ಶುಭ್ರವಾಗಿದೆ ಅಂತ. ವಿಮಲ ಅಂದರೆ ಅತ್ಯಂತ ಶುದ್ಧವಾಗಿಟ್ಟಿದ್ದಾರೆ, ಅದನ್ನೆಲ್ಲ ಸಾರಿಸಿ ಒಳ್ಳೆ ರೀತಿಯಾಗಿ ಶುದ್ಧವಾಗಿ ಇಟ್ಟಿದ್ದಾರೆ. ಅಗಲವಾಗಿದೆ, ಅತ್ಯಂತ ಸುಂದರವಾಗಿ ಕಟ್ಟಿರುವಂಥದ್ದು. ಅದನ್ನು ಸಾಮಾನ್ಯವಾಗಿ ನಮ್ಮಲ್ಲಿ ಚಿಟ್ಟೆ ಅಂತ ಕರೀತಾರೆ. ಚಿಟ್ಟೆ ಅಂದರೆ ಅಂಗಳ ಮಾಡ್ತಾರೆ, ಮನೆಯ ಮುಂದೆ ವಿಶಾಲವಾದ ಅಂಗಳ ಮಾಡಿರ್ತಾರೆ. ಹಳ್ಳಿ ಮನೆಗಳಲ್ಲಿ ಮನೆಯ ಮುಂದೆ ವಿಶಾಲವಾದ ಅಂಗಳ ಇರ್ತದೆ, ಅಲ್ಲೆಲ್ಲ ಒಣಗಿ ಹಾಕ್ಲಿಕ್ಕೆ ಎಲ್ಲ ಪ್ರಯೋಜನ ಆಗ್ತದೆ. ಬೇಸಿಗೆ ದಿವಸದಲ್ಲಿ ಒಣಗಿ ಹಾಕುವಂಥದ್ದು ಇರ್ತದೆ. ಕೆಲವೊಮ್ಮೆ ಚಪ್ಪರ ಹಾಕಿ ಚಪ್ಪರದ ಮೇಲೆ ಒಣಗಿ ಹಾಕಲಿಕ್ಕೆ ವಸ್ತುಗಳನ್ನು ಒಣಗಿ ಹಾಕಲಿಕ್ಕೆ ಇಡುವುದೂ ಉಂಟು. ಒಟ್ಟು ಅದೆಲ್ಲ ಅವರವರ ಮನೆಯ ಸ್ಥಳಾವಕಾಶದ ಮೇಲೆ ಹೋಗ್ತದೆ. ಏನೇ ಇರಲಿ ಮನೆ ಮುಂದೆ ಒಂದು ಅಂಗಳ ಅಂತೂ ಇರ್ತದೆ, ಹರವಾದ ಖಾಲಿಯಾದ ಜಾಗವನ್ನು ಇಟ್ಕೊಂಡಿರ್ತಾರೆ. ಇದೆಲ್ಲ ಕ್ರಮ. ಅದರ ಅಂಚಿನಲ್ಲಿ ಕಟ್ಟಿರ್ತಾರೆ. ಅಂಗಳದ ಅಂಚಿನಲ್ಲಿ ಕಟ್ಟುವಂತಹ ಮಣ್ಣಿನ ಕಟ್ಟೆಯೇ ಅದು, ಆಗಿಂದ ಪ್ರತಿ ವರ್ಷ ಮಾಡುವುದೇ. ಮಳೆಗಾಲದಲ್ಲಿ ಕೊಚ್ಚಿ ಹೋಗ್ತದೆ, ಅದಕ್ಕೆ ಚಿಟ್ಟೆ ಅಂತ. ಅದೇ ರೀತಿಯಾಗಿ ಇಲ್ಲಿ ಹೇಳೋದು ಅಂದರೆ ಅದರ ಅಂಚಿನ ಭಾಗ ಅಂತ. ಆ ಅಂಚಿನ ಭಾಗದಲ್ಲಿ ಒಂದು ಸ್ವಲ್ಪ ಉಬ್ಬಾಗಿ ಮಾಡಿರ್ತಾರೆ. ಆ ಕಟ್ಟೆಯ ಅಂಚಿನಲ್ಲಿ ಸ್ವಲ್ಪ ಉಬ್ಬು ಬರುವ ಹಾಗೆ ಒಂದು ಉಬ್ಬನ್ನು ಅಂದರೆ ಒಂದು ಹಂಪಿನ ಹಾಗೆ ಮಾಡಿರುವಂಥದ್ದು. ಇಂತಹ ಒಂದು ಚಂದವಾದಂತಹ ವೇದಿಕೆ ಇದೆ. ಅತತಸ್ಯ ಸವೇದಿಕಾಂತರೆ ಸುವಿಶಾಲೆ ವಿಮಲೆ ಮನೋಹರೆ. ಆ ರೀತಿ ಇರುವಂತಹ ವಿಶಾಲವಾದಂತಹ ಆ ಕಟ್ಟೆ, ಅದರ ಮೇಲೆ ಆ ಎತ್ತರವಾದಂತಹ ಚಂದವಾದಂತಹ ಈ ಕಟ್ಟೆಯ ಮೇಲೆ ಅಲ್ಲಿ ಅನಂತಧೀಹಿ ಅವಲೋಕಿತವಾನ್. ಅನಂತಧೀಹಿ ಅಂದರೆ ಅಪರಿಮಿತವಾದಂತಹ ಆ ಬುದ್ಧಿಶಾಲಿ, ಅಂದರೆ ಸರ್ವಜ್ಞತೆ ಅಂತ ಅರ್ಥ. ಎಲ್ಲವನ್ನೂ ಬಲ್ಲಂತಹ ಮಹನೀಯರಾದಂತಹ ಪೂರ್ಣಪ್ರಜ್ಞರು ಅಥವಾ ಸರ್ವಜ್ಞರು ಅಂತ ಹೇಳುವುದು. ಸರ್ವಜ್ಞಾಚಾರ್ಯರು ಅವಲೋಕಿತವಾನ್ ನೋಡಿದರು. ಏನನ್ನ ನೋಡಿದ್ರು? ದಿವಿದೇವಾನಿಮ ತಾಪಸೋತ್ತಮಾನ್. ಅಂತರಿಕ್ಷದಲ್ಲಿ ದೇವತೆಗಳು ಹೇಗೆ ನೆರೆದು ಬಿಡ್ತಾರೆ. ಒಮ್ಮೊಮ್ಮೆ ಲೋಕದಲ್ಲಿ ನಾವು ಅನೇಕ ವರ್ಣನೆಗಳನ್ನು ಕೇಳುವಾಗ ಅಂತರಿಕ್ಷ ಸ್ಥಳದಲ್ಲಿ ದೇವತೆಗಳೆಲ್ಲ ನಿಂತು ಹೂಮಳೆ ಸುರಿಸಿದ್ರು ಅಂತ ಹೇಳ್ತಾರೆ. ಹಾಗೆ ಅಂತರಿಕ್ಷದಲ್ಲಿ ದೇವತೆಗಳು ಹೇಗೆ ನೆರೆದಿರ್ತಾರೋ ಅದೇ ರೀತಿ ಈ ಉತ್ತಮವಾದಂತಹ ಉತ್ಕೃಷ್ಟವಾದಂತಹ ಮರ, ಆ ಮರದ ಸುತ್ತಲೂ ಕೂಡ ಕಟ್ಟಿರುವ ಕಟ್ಟೆ, ಆ ವಿಶಾಲವಾದಂತಹ ಆ ಜಗುಲಿಯ ಮೇಲೆ ಎಲ್ಲ ತಾಪಸೋತ್ತಮ ಅನೇಕ ತಪಸ್ವಿ ಜನರೆಲ್ಲ ಅಲ್ಲಿ ಕುಳಿತುಕೊಂಡಿದ್ದಾರೆ. ಅವರನ್ನು ನೋಡಿದರೆ ದೇವತೆಗಳೇ ಅವರು ಅಂತ. ಹೀಗೆ ಹಿರಿಯ ತಪಸ್ವಿಗಳನ್ನು ಅವ್ರು ಕಂಡ್ರು. ಅದನ್ನು ನೋಡಿದರೆ ಸ್ವರ್ಗವಾಸಿಗಳಾದಂತಹ ದೇವತೆಗಳನ್ನೇ ನೋಡಿದ ಹಾಗೆ ಅನ್ನಿಸ್ತದೆ. ಅವರನ್ನೆಲ್ಲ ಆಚಾರ್ಯರು ಕಂಡರು ಒಂದರ್ಥ. ಮತ್ತೆ ಮೊದಲಿನ ವರ್ಣನೆ, ಮರದ ವರ್ಣನೆಗೂ ಕೂಡ ಸೇರಿ ಅವಲೋಕಿತವಾನ್ ಅಂತ ಅನ್ವಯ ಮಾಡಿದರೆ ಸರಿಯಾಗ್ತದೆ. ಅಪಿ ಸಪ್ತತಯ ವಿರಾಜಿತಾನ್ ಗತ ಸಂಖ್ಯಾನ್ ಗುಣಿನೋ ಗುಣೋಜ್ಜಿತಾನ್ ಅಪಿ ಮನ್ಯು ಮದಾದಿವರ್ಜಿತಾನ್ ಗತ ಭೋಗಾನ್ ಪವನಾಶನಾನ್ ಸದಾ. ಅಬ್ಬಬ್ಬಾ, ಏನು ಚಂದ ಇವರು ಅಂತ ಕೇಳಿದ್ರೆ, ಇವರೆಲ್ಲರೂ ಕೂಡ ಎಷ್ಟು ಜನ ಇದ್ದಾರೆ? ಗತಸಂಖ್ಯಾನ್, ಎಣಿಸ್ಲಿಕ್ಕೆ ಬಾರದೇ ಇರುವಂಥದ್ದು. ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸಂಖ್ಯೆಯ ಅಸಂಖ್ಯ ಋಷಿ ಜನರೆಲ್ಲ ಆ ವೇದಿಕೆ ಮೇಲೆ ಕುಳಿತುಕೊಂಡಿದ್ದಾರೆ. ಅಸಂಖ್ಯ ಋಷಿಗಳು. ನಮಗೆ ಇದು ಅಂದಾಜೇ ಆಗುವುದಿಲ್ಲ. ಯಾಕೆಂದ್ರೆ ನಾವು ನೋಡಿರುವಂಥದ್ದು ದೇವಸ್ಥಾನ, ಮಠ, ಇಲ್ಲೆಲ್ಲ ಇರುವಂತಹ ಅರಳಿ ಮರ, ಆ ಅರಳಿಕಟ್ಟೆಯಲ್ಲಿ ಎಷ್ಟು ಜನ ಕುಳಿತುಕೊಳ್ಬೋದು? ಇನ್ನೂ ಒಂದು ಸ್ವಲ್ಪ ಜನ ಕುತ್ಕೊಳ್ಬೋದು, ಒಂದು 20 ಜನ ಕುತ್ಕೊಳ್ಬೋದಾ? ಇಲ್ಲಪ್ಪ, ಮತ್ತು ವಿಶಾಲವಾಗುಂಟು 30 ಜನ. ಹಾಗೆ ಮಕ್ಕಳು ಅವರು ಇವರು ಸರಿದು ಕೂತ್ರೆ 40 ಜನ ಕುತ್ಕೊಳ್ಬೋದಾ? ಒಂದೊಂದು ಬದಿಗೆ 10 ಜನ ಅಂದರೆ 40 ಜನ ಕುತ್ಕೊಳ್ಬೋದು. ಯಾರು ಆ ಕಟ್ಟೆಗಳ ಮೇಲೆ ಅಷ್ಟು ಕೂತಿರುವುದಿಲ್ಲ. ಒಮ್ಮೆ ವಿಶ್ರಾಂತಿಗಾಗಿ ಅಲ್ಲೇ ಒಂದು 4-6 ಮಂದಿ ಗುಂಪು ಕಟ್ಟಿ ಕೂತು ಸ್ವಲ್ಪ ಮಾತಾಡಿಕೊಂಡು ಆಮೇಲೆ ಎಲ್ಲ ಮನೆಗೆದ್ದು ಹೋಗ್ತಾರೆ. ಇಷ್ಟನ್ನು ನಾವು ನೋಡ್ತೇವೆ. ಅಷ್ಟೇ ನಮಗೆ ಗೊತ್ತು. ಆದರೆ ಇಲ್ಲಿ ಹೇಳೋದೇನು, ಗತಸಂಖ್ಯಾ ಅಂತ. ಅವರಿಗೆ ಇಷ್ಟು ಸಂಖ್ಯೆ ಅಂತ ನೀವು ಹೇಳಿಕ್ ಬರೋದಿಲ್ಲ. ಅಷ್ಟು ಅಸಂಖ್ಯ, ಅಂದರೆ ಎಣಿಸ್ಲಿಕ್ಕೆ ಬಾರದಷ್ಟು
ಜನ, ಆ ಋಷಿಗಳೆಲ್ಲ ಅಲ್ಲಿ ಕುಳಿತಿದ್ದಾರೆ ಅವರು. ಮತ್ತು ಅಪಿ ಸಪ್ತತಯ ವಿರಾಜಿತಾನ್, ಅದರಲ್ಲಿ ಸಪ್ತ ಅನ್ನೋದಕ್ಕೆ ಸಪ್ತತಯ ಅಂತ ಹೇಳ್ತಾರೆ. ಸಪ್ತ ಅಂದರೆ 7 ಅಂತಾಗ್ಲಿಲ್ವೇ ಅಂದರೆ, ಸಪ್ತ ಅನ್ನೋ ಪದಕ್ಕೆ ಇನ್ನೊಂದು ಅರ್ಥ ಜಡೆ ಅಂತ. ಜಡೆಯನ್ನ ಜಡೆ ಬಿಟ್ಟವರು ಅಂತ, ಉದ್ದಾನುದ್ದವಾಗಿ ಜಟಾಧಾರಿಗಳು ಅಂತ. ಅಂತಹ ಆ ಜಟೆಗಳಿಂದ ವಿರಾಜಿತ, ಜಟೆಗಳನ್ನು ಬಿಟ್ಟು ವಿರಾಜಿಸ್ತಾ ಇರುವಂತಹ, ಪ್ರಕಾಶಿಸ್ತಾ ಇರುವಂತಹ ಆ ತೇಜೋಮಯರಾದಂತಹ, ಎಣಿಸಲಿಕ್ಕೆ ಬಾರದಷ್ಟು ಸಂಖ್ಯೆಯ ಗುಣಿನಃ, ಆ ರೀತಿ ಗುಣಪೂರ್ಣರಾದಂತಹ ಗುಣೋಜ್ಜಿತ ಅಂತಹ ಜನರೆಲ್ಲರೂ ಕೂಡ ಅಲ್ಲಿ ಕೂತ್ಕೊಂಡಿದ್ದಾರೆ. ಅವರೆಲ್ಲ ಅತ್ಯಂತ ಗುಣಪೂರ್ಣರಾದವರು, ಎಲ್ಲರೂ ಸದ್ಗುಣಪೂರ್ಣರಾಗಿರುವಂತಹ ಋಷಿಗಳು ಆ ವೇದಿಕೆಯ ಮೇಲೆ ಕುಳಿತುಕೊಂಡಿದ್ದಾರೆ. ಆದರೆ ಗುಣೋಜ್ಜಿತ, ಆದರೆ ಅವರಲ್ಲಿ ಗುಣಗಳು ಇಲ್ಲ ಅಂತ. ಗುಣೋಜ್ಜಿತ ಅಂದರೆ ಗುಣವಿಲ್ಲದವರು, ಗುಣ ಬಿಟ್ಟವರು. ಹೇಗೆ ಹೇಳ್ತೀರಾ ನೀವು? ಗುಣೋಜ್ಜಿತ ಅನ್ನಂತ ಗುಣವಂತರು ಅಂತ ಹೇಳ್ತಾರೆ, ವಿರುದ್ಧ ಹೇಳೋದಿಲ್ವಾ ಅಂದರೆ, ಸದ್ಗುಣಗಳಿಂದ ಮಂಗಳ ಗುಣಗಳಿಂದ ಪೂರ್ಣರಾದವರು. ಗುಣೋಜ್ಜಿತರು ಅಂದರೆ ಗುಣಗಳಿಲ್ಲ. ಏನು ಗುಣ ಇಲ್ಲ ಅಂದರೆ ಅವರು ಜೀವನ್ಮುಕ್ತರು ಅಂತ ಅರ್ಥ. ಜೀವನ್ಮುಕ್ತರಿಗೆ ಪ್ರಕೃತಿಯ ಬಂಧನ ಶಿಥಿಲ ಆಗಿರ್ತದೆ. ಅಂದರೆ ಸತ್ವಗುಣ, ರಜೋಗುಣ, ತಮೋಗುಣ ಎನ್ನುವಂತಹ 3 ಪ್ರಕೃತಿಯ ಗುಣಗಳು. ಈ ಗುಣಗಳು ಎಲ್ಲರಲ್ಲೂ ತುಂಬಿರುವಂಥದ್ದು. ಅವುಗಳ ಬಾಧೆಗೆ ಒಳಗಾಗಿರುವವರು. ನಮಗೆಲ್ಲ ಹಾಗೆ ಅಲ್ವಾ? ನಾವೆಲ್ಲ ಕೈಕಾಲು ನೋವು, ಮೈ ನೋವು, ಇನ್ನೊಂದು ಏನೇನಾದರೂ ಹೇಳ್ತೇವೆ. ನಮ್ಮಲ್ಲಿ ಮಾತಿನಲ್ಲಿ ದೋಷ, ಮನಸ್ಸಿನಲ್ಲಿ ದೋಷ, ದೇಹದಲ್ಲಂತೂ ಪಿರಿ ಬೇಕಾದಷ್ಟು ಇರ್ತದೆ. ಇವಾಗ ಕಾರಣ ಏನು ಅಂದರೆ, ನಮ್ಮಲ್ಲಿರುವಂತಹ ಈ ತ್ರಿಗುಣಗಳು, ರಜೋಗುಣ, ಸತ್ವಗುಣ, ರಜೋಗುಣ, ತಮೋಗುಣಗಳೆನ್ನುವಂತಹ 3 ಗುಣಗಳ ಒಟ್ಟಾರೆಯಾಗಿ ಈ ದೇಹದಲ್ಲಿ, ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ, ನಮ್ಮ ಮಾತಿನಲ್ಲಿಯೂ ಸಹ ಬರುವಂಥದ್ದು. ಏನೋ ಆಶೆ ಗುರುಕುತನದ ಮಾತುಗಳ ಅಡಿಬಿಡುವುದು, ಏನೇನೋ ಒಂದು ಎಲ್ಲ ಏನೇನೋ ಇರ್ತದೆ ನಮ್ಮಲ್ಲಿ ದೋಷಗಳು. ಕೇಳುವವ್ರನ್ನ ಹೇಳ್ಬೇಕು, ಅವ್ರು ಹೇಗೆ ಮಾತಾಡ್ತಾರೆ, ಅಯ್ಯೋ ಸಾಕಪ್ಪ ಅವ್ರ ಮಾತು, ಹೌದಾ, ಹಾಗೆ ಇಲ್ವಲ್ಲ, ಅವ್ರೇನು ಬಹಳ ಮಾತಾಡಿ, ಅಯ್ಯೋ ಸಾಕು 2 ನಿಮಿಷ ಮಾತಾಡಿದ್ರು ಚುಚ್ಚಿ ಕಳಿಸ್ತಾರೆ, ಒಳ್ಳೆ ಇಂಜೆಕ್ಷನ್ ಕೊಟ್ಟು ಕಳಿಸ್ತಾರೆ. ಅವ್ರ ಹತ್ರ 1 ನಿಮಿಷವೂ ಮಾತಾಡ್ಲಿಕ್ಕಿಲ್ಲ, 1 ನಿಮಿಷದಲ್ಲೇ ಅವ್ರನ್ನ 4 ಸೂಜಿ ಚುಚ್ಚುತ್ತಾರೆ ಅಂತ ಹೇಗೆ ಹೇಳೋದು ಉಂಟು, ಹೌದಾ? ಅಂದರೆ ಬಹುರೀತಿಯ ಹೀಗೆ ದೋಷಗಳನ್ನು ಮನುಷ್ಯರು ಹೊಂದಿರ್ತಾರೆ. ಇದಕ್ಕೆಲ್ಲ ಕಾರಣ ಏನು ಅಂದರೆ, ಅವರಲ್ಲಿರುವಂತಹ ಈ ರಜೋಗುಣ, ತಮೋಗುಣಗಳ ಕಾರ್ಯವೇ ಆಯ್ತು. ಆದರೆ ಈ ಜೀವನ್ಮುಕ್ತರು ಅಂದರೆ, ಮುಕ್ತರು ಅಂದ್ರೆ ಅರ್ಥ ಏನು? ಬಿಡುಗಡೆಗೊಂಡವರು, ಬಂಧನದಿಂದ ಬಿಡುಗಡೆಗೆ ಒಳಗಾದವರು ಯಾರಿರ್ತಾರೆ, ಬಿಡುಗಡೆ ಹೊಂದಿದವರನ್ನು ಮುಕ್ತರು ಅಂತ. ಮುಕ್ತ ಶಬ್ದಕ್ಕೆ ಬಿಡುಗಡೆ ಹೊಂದಿದವರು ಅಂತ. ಯಾವುದರಿಂದ ಬಿಡುಗಡೆ? ಈ ಪ್ರಕೃತಿಯ ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ ಎನ್ನುವಂತಹ 3 ಗುಣಗಳ ಒಟ್ಟು ಮೊತ್ತವಾದಂತಹ ಪ್ರಕೃತಿಯ ಬಂಧದಿಂದ ಬಿಡುಗಡೆ ಹೊಂದಿರುವಂಥವರು. ಅಂಥವರು ಅಂದರೆ ಅವರಲ್ಲಿ ಈ ಗುಣಗಳಿಲ್ಲ ಅಂತ ಅರ್ಥ. ಅಲ್ಲ, ಗುಣಗಳಿಲ್ಲದೆ ಏನು, ಅವರೇನು ಮೋಕ್ಷಕ್ಕೆ ಹೋಗ್ಲಿಲ್ವಲ್ಲ, ವೈಕುಂಠಾದಿ ಲೋಕಗಳಿಗೆ ಹೋಗ್ಬೇಕಾದ್ರೆ ಈ ಮುಕ್ತಿಯನ್ನು ಸಿಗ್ತದೆ. ಈಗ ಹೇಗೆ ಹೇಳ್ತೀರಾ ಅಂದರೆ, ಆಗಲೂ ಹೇಳಲಿಕ್ಕೆ ಬರ್ತದೆ. ಯಾಕೆಂದರೆ ಜೀವನ್ಮುಕ್ತರು ಅಂತ ಹೇಳುವಂಥದ್ದು ಅಂಥವರು ಅವರೆಲ್ಲ. ಅಂತಹ ಋಷಿಗಳು ಮತ್ತೆ ಈ ಭೂಮಿಯಲ್ಲಿ, ಭೂಲೋಕದಲ್ಲಿ ನಮ್ಮಂಥ ಒಂದು ಕಚ್ಚಾ ಜನಗಳ ನಡುವೆಯೂ ಕೂಡ ಅವತರಿಸ್ತಾರೆ. ಯಾಕೆ? ಭೃಗು ಋಷಿಗಳಂಥವರೇ ಭೂಮಿಯಲ್ಲಿ ಅವತರಿಸಿದ್ದನ್ನು ನಾವು ಕೇಳ್ತೇವೆ ಅಲ್ವಾ? ಮಾಂಡವ್ಯ ಋಷಿಗಳಂತೆ ಅವತರಿಸಿದ್ರಂತೆ, ಭೃಗು ಋಷಿಗಳು ಅವತರಿಸಿದ್ರಂತೆ, ಹೀಗೆಲ್ಲ ಕೇಳ್ತೇವೆ ನಾವು. ಮಹನೀಯರು ಅವ್ರು ಮಾಡಿರುವ ಕಾರ್ಯಗಳನ್ನು ನೋಡಿದರೆ ಅಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹೌದಪ್ಪ, ಅವರು ಆ ಭೃಗು ಋಷಿಯ ಮಾತೆಲ್ಲ, ಭಾವವೆಲ್ಲ ಇಲ್ಲಿ ಬರ್ತದೆ ಎನ್ನುವ ಗ್ರಹಣ ಆಗ್ತದೆ ನಮಗೆ. ಅಂದರೆ ಇದರ ಅಭಿಪ್ರಾಯ ಏನು ಅಂದರೆ, ಅವರಿಗೆ ಜೀವನ್ಮುಕ್ತಿ ಇದೆ, ಆದರೆ ಅವರಿಗೆ ಪ್ರಾರಬ್ಧ ಕರ್ಮಾನುಸಾರ ಒಂದೊಂದು ಜನ್ಮ ತಾಳಿ ನಮ್ಮಂತಹ ಕಚ್ಚಾ ಜನಗಳ ನಡುವೆಯೂ ಅವರು ಕಾಣಿಸಿಕೊಳ್ತಾರೆ. ನಮಗೆ ಲಾಭ ಅವರಿಂದ. ಯಾಕೆ ಅಂದರೆ ಅವರ ಉಪದೇಶಗಳು, ಅವರ ಸಹವಾಸವೇ ಲಾಭ, ಅವರ ಮಾತುಗಳೇ ನಮಗೆ ಲಾಭ. ಅವರು ಎಂದೋ ಹುಟ್ಟಿ ಜೀವಿಸಿ ಇದ್ದರೂ ಕೂಡ ಅವರು ಅಂದಿನ ಕಾಲದಲ್ಲಿ ನುಡಿದಂತಹ ಮಾತುಗಳು, ಅವರ ಬರಹಗಳೆಲ್ಲ ಇಂದು ಅವರ ಮಾತುಗಳೆಲ್ಲ ನಮಗೆ ಸಿಗ್ತವೆ. ಆ ರೀತಿ ಲೋಕೋದ್ಧಾರವನ್ನು ಮಾಡುವಂಥವ್ರು. ಹೀಗಾಗಿ ಅವರನ್ನೇನು ಹೇಳಬೇಕು ನಾವು? ಜೀವನ್ಮುಕ್ತರು. ಹಾಗಾಗಿ ಗುಣೋಜ್ಜಿತ ಅಂತ ಹೇಳಬೇಕು. ಅಪಿಮನ್ಯು ಮದಾದಿ ವರ್ಜಿತಾನ್. ಯಾವಾಗ ಅವರಿಗೆ ಈ ತ್ರಿಗುಣಗಳ ಬಾಧೆ ಇಲ್ಲ, ಪ್ರಭಾವ ಇಲ್ಲ, ಅವರಿಗೆ ತ್ರಿಗುಣಗಳ ಪ್ರಭಾವ ಬಂಧನ ಇಲ್ಲ ಅವರಿಗೆ.
ಆದ್ದರಿಂದ ಮನ್ಯು ಮದಾದಿ ವರ್ಜಿತಾನ್. ಮನ್ಯು ಅಂದ್ರೆ ಕೋಪ, ಕೋಪವೋ ಮದವೋ ಇಂಥದ್ದೇನು ಕೂಡ ಅವರಲ್ಲಿ ಇಲ್ಲದೆ ಹೋಗಿದೆ. ಅದೆಲ್ಲ ಏನೂ ಇಲ್ಲ ಅವರಲ್ಲಿ. ಗತಭೋಗಾನ್ ಪವನಾಶನಾನ್ ಸದಾ. ಅವರು ಗತಭೋಗಾನ್, ಅವರು ಭೋಗಗಳನ್ನೆಲ್ಲ ಪ್ರಾಪಂಚಿಕ ಭೋಗಗಳನ್ನು ಹೊಂದಿರುವುದಿಲ್ಲ. ಮತ್ತು ಪವನಾಶನಾನ್, ಅವರು ಮತ್ತೆ ಹೊತ್ತಿಗೆಲ್ಲ ಅನ್ನ ಆಹಾರ ಉಪಾಹಾರ ಕಾಫಿ ಚಹಾ ಇದೆಲ್ಲ ಮಾಡುವವರಲ್ಲ. ಮತ್ತೆ ಆಸನ ಅಂದರೆ ಊಟ. ಏನು ಊಟ ಮಾಡ್ತಾರೆ? ಗಾಳಿಯೇ ಅವರ ಊಟ. ಗಾಳಿ ಸೇವಿಸ್ತಾರಲ್ಲ, ಹಾಗೆ ಅದೇ ಅವರ ಊಟ. ಹೇಗೆ ಸರ್ಪಗಳು ಗತಭೋಗ ಅನ್ನೋದು, ಹೇಗೆ ಆ ಹಾವುಗಳು ಕೇವಲ ಗಾಳಿಯನ್ನು ತಿಂದೇ ಬದುಕ್ತವೋ, ಹಾಗೆ ಇವರು ಕೂಡ ಕೇವಲ ಗಾಳಿಯನ್ನೇ ಸೇವಿಸಿ ಆಹಾರವನ್ನಾಗಿ ಸೇವಿಸುವಂಥವರು. ಹೀಗೆ ಆ ಒಂದು ಕಟ್ಟೆಯ ಮೇಲೆ ಜಟಾಧಾರಿಗಳಾದಂತಹ ಋಷಿಗಳು, ಅವರು ಇಷ್ಟೇ ಸಂಖ್ಯವರು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಮತ್ತು ಗುಣಿನಃ, ಅವರು ಮಂಗಳ ಗುಣಗಳಿಂದ ಪೂರ್ಣರು. ಮತ್ತು ಗುಣೋಜ್ಜಿತ, ಅವರಿಗೆ ಪ್ರಕೃತಿಯ ಗುಣಗಳ ಅಂಟು ಇಲ್ಲ, ಪ್ರಕೃತಿಯ ಗುಣಗಳ ಅಂಟನ್ನು ಕಳೆದುಕೊಂಡವರು. ಹಾಗಾಗಿ ಅವರು ಜೀವನ್ಮುಕ್ತರಾಗಿ ಇರುವಂಥವರು. ಮತ್ತು ಅವರಿಗೆ ಕೋಪವೋ ಸೊಕ್ಕೋ ಇತ್ಯಾದಿ ಯಾವ ದೋಷಗಳು ಅವರಲ್ಲಿ ಇಲ್ಲ. ಮತ್ತು ಗತಭೋಗ, ಅವರು ಯಾವ ಭೋಗವನ್ನು, ಪ್ರಾಪಂಚಿಕ ಭೋಗಗಳನ್ನು ಅವರು ಬಯಸುವುದೂ ಇಲ್ಲ, ಭೋಗಗಳನ್ನು ಹೊಂದುವುದಿಲ್ಲ, ಅವರು ಹೊಂದಿರುವುದಿಲ್ಲ. ಕೇವಲ ಅವರು ತಪಸ್ವಿ ಜನ. ಪವನಾಶನ, ಮತ್ತೆ ಅವರಿಗೆ ಅನ್ನ ಆಹಾರಾದಿಗಳನ್ನು ಅವರು ಮಾಡಿ ಸ್ವೀಕಾರ ಮಾಡುವವರಲ್ಲ, ಕೇವಲ ಗಾಳಿಯನ್ನೇ ಆಹಾರವಾಗಿ ಸೇವಿಸುವಂಥ ಅತ್ಯಂತ ಸದಾಕಾಲ, ಸದಾ ಅನ್ನೋ ಪದ ಹಾಕಿಟ್ಟಿದ್ದಾರೆ, ಸದಾಕಾಲ ಈ ಲಕ್ಷಣಗಳಿಂದ ಕೂಡಿರುವಂಥ ಋಷಿಗಳೆಲ್ಲ ಆ ಒಂದು ವಿಶಾಲ ವೃಕ್ಷದ ಸುತ್ತಲೂ ಇರುವಂಥ ವಿಶಾಲ ವೇದಿಕೆ ಕಟ್ಟೆ ಏನಿದೆ ಅದರ ಮೇಲೆ ಇಂತಹ ಬಹುಸಂಖ್ಯಾಕರು, ಇಷ್ಟು ಸಂಖ್ಯೆಯವರು ಅಂತ ಹೇಳಲಿಕ್ಕೆ ಬರುವುದಿಲ್ಲ, ಅಷ್ಟು ಮಂದಿ ಬಹುಸಂಖ್ಯೆಯ ಋಷಿ ಜನರೆಲ್ಲ ಅಲ್ಲಿ ಕುಳಿತುಕೊಂಡಿದ್ದಾರೆ. ಇಂತಹ ತಾಪಸೋತ್ತಮ ತಪಸ್ವಿ, ಉತ್ತಮ ತಪಸ್ವಿಗಳನ್ನು ಅನಂತಧೀಹಿ ಅವಲೋಕಿತವಾನ್, ಅಂದರೆ ಆ ಸರ್ವಜ್ಞರಾದಂತಹ ಆಚಾರ್ಯರು ಇಂಥವರನ್ನು ಕಾಣುವಂಥವರಾದರು ಅನ್ನುವ ಈ ಅರ್ಥ ಹೇಳುವಾಗ ನಮಗೆ 15 ಶ್ಲೋಕಗಳು ಪೂರೈಸ್ತವೆ. ಬ್ರಹ್ಮಾರ್ಪಣಮಸ್ತು.